ಈ ಹೋಮ್ ರೆಮಿಡೀಸನ್ನು ಯೂಸ್ ಮಾಡಿದರೆ ಇನ್ಸ್ಟಂಟಾಗಿ ಗ್ಲೋ ಬರುತ್ತೆ, ಸ್ಕಿನ್ ಬ್ರೈಟ್ ಆಗುತ್ತೆ ಹಾಗೂ ತುಂಬ ಕಾಂತಿಯುತವಾದ ಚರ್ಮವನ್ನು ಪಡಿಬೋದು. ಇದನ್ನು ಮನೆಯಲ್ಲಿರುವ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ನಾವು ಈಸಿಯಾಗಿ ಇನ್ಸ್ಟಂಟಾಗಿ ಓನ್ಲಿ 20 ಮಿನಿಟ್ಸಲ್ಲಿ ಗ್ಲೋವನ್ನು ಪಡ್ಕೊಳ್ಬೋದು. ಎಲ್ಲಿಗಾದರೂ ನೀವು ಹೋಗೋದಾದರೆ, ಫಂಕ್ಷನಿಗೆ ಸಡನ್ ಹೋಗಬೇಕು ಅಂತಾದರೆ, ಬ್ಯೂಟಿ ಪಾರ್ಲರಿಗೆ ಹೋಗಬೇಕು ಅಂತಿಲ್ಲ, ಇನ್ಸ್ಟಂಟಾಗಿ ಮನೆಯಲ್ಲೇ ಗ್ಲೋ ಆದಂತಹ ಸ್ಕಿನ್ನನ್ನು ಪಡಿಬೋದು. ಹೇಗೆ ಅಂತ ನೋಡೋ ಬನ್ನಿ. ಹಲೋ ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತೊಂದು ಹೊಸ ಹಾಗೆ ಇನ್ಸ್ಟಂಟಾಗಿ ಫೇಸಲ್ಲಿ ಗ್ಲೋ ಬರುವಂತಹ ಒಂದು ರೆಮಿಡಿ ಜೊತೆ ಬಂದಿದ್ದೇನೆ. ಮನೆಯಲ್ಲೇ ಸಿಗುವಂಥ, ಮನೆಯಲ್ಲಿ ನಾವು ಡೈಲಿ ಆಹಾರದಲ್ಲಿ ಬಳಸುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಇನ್ಸ್ಟಂಟಾಗಿ ನೀವು ಫೇಶಿಯಲ್ ಎಲ್ಲ ಮಾಡಿ ಹೇಗೆ ಗ್ಲೋ ಸಿಗುತ್ತೆ ನಿಮಗೆ ಇನ್ಸ್ಟಂಟಾಗಿ. ಈಗ ಯಾರಾದರೂ ಸಡನ್ ನೆಂಟರು ಬರ್ತಾರಂತಾಳಿಯ, ಅಥವಾ ಬೇರೆ ಏನಾದರೂ ಸಡನ್ ಒಂದು ಫಂಕ್ಷನಿಗೆ ಹೋಗಬೇಕು ಅಂತಾಯಿತು, ಮುಖ ಡಲ್ ಆಗಿದೆ, ತುಂಬ ಟ್ಯಾನ್ ಆಗಿದೆ ಅಂತ ಅನ್ನಿಸ್ತಿದೆ ನಿಮಗೆ ಅಂತ ಆದರೆ, ಸಡನ್ನಾಗಿ ನಿಮಗೆ ಸ್ಕಿನ್ ಗ್ಲೋ ಬರಬೇಕು ಅಂತಾದರೆ ಈ ಇನ್ಸ್ಟಂಟಾಗಿ ಮನೆಯಲ್ಲಿ ಈ ಒಂದು ಫೇಶಿಯಲನ್ನು ಮಾಡಿ. ಈ ಫೇಶಿಯಲನ್ನು ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗಿರ್ತದೆ, ಹಾಗೆ ಬ್ರೈಟ್ ಆಗಿ ಇನ್ಸ್ಟಂಟಾಗಿ ಗ್ಲೋ ಬರ್ತದೆ. ಅದನ್ನು ಹೇಗೆ, ಅದಕ್ಕೆ ಏನೆಲ್ಲ ಯೂಸ್ ಮಾಡಬೇಕು ಅನ್ನೋದು, ಆ ಇನ್ಸ್ಟಂಟ್ ಫೇಶಿಯಲನ್ನು ಹೇಗೆ ಮಾಡೋದು, ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ವಿಡಿಯೋ ಮೂಲಕ ನೋಡ್ಕೊಂಡು ಬನ್ನಿ. ಈ ಇನ್ಸ್ಟಂಟ್ ಫೇಶಿಯಲ್ ಮಾಡ್ಕೊಳ್ಳಿಕ್ಕೆ ಮೊದಲನೇದಾಗಿ 1 ಚಮಚದಷ್ಟು ಕಡಲೆ ಹುಡಿಯನ್ನು ತಗೊಳ್ತಾ ಇದ್ದೇನೆ. ಕಡಲೆ ಹುಡಿ ಮಾಮೂಲಿಯಾಗಿ ನಾವು ದೋಸೆಗೆ, ಬಜ್ಜಿ ಬೋಂಡ ಮಾಡುವಂತಹ ಅದಕ್ಕೆ ಉಪಯೋಗಿಸುವಂತಹ ಕಡಲೆ ಹುಡಿ. ಹಾಗೆ ಒಂದು 1/4 ಚಮಚದಷ್ಟು, ಚಿಟಿಕೆಯಷ್ಟು ಕಸ್ತೂರಿ ಅರಸಿನವನ್ನು ಉಪಯೋಗಿಸ್ತಾ ಇದ್ದೇನೆ. ಇಲ್ಲಿ ಕಸ್ತೂರಿ ಅರಸಿನವನ್ನೇ ಬಳಸಿಕೊಳ್ಬೇಕು. ಅಡಿಗೆ ಅರಸಿನ ಅಷ್ಟೇನು ಸ್ಕಿನ್ನಿಗೆ ಎಫೆಕ್ಟಿವ್ ಆಗಲ್ಲ, ಅದಕ್ಕೋಸ್ಕರ ಆರಾಮವಾಗಿ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಕಸ್ತೂರಿ ಅರಸಿನ. ಹಾಗೆ ರೋಸ್ ವಾಟರ್ 2 3 ಚಮಚ ಹಾಕ್ಕೊಳ್ಳಿ. ಅದೇ ರೀತಿ 1 ಚಮಚದಷ್ಟು ಜೇನುತುಪ್ಪ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇಮಿಡಿಯೇಟ್ ಗ್ಲೋ ಕೊಡುವಂಥ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಜೇನುತುಪ್ಪ ಅಂತ ಹೇಳ್ಬೋದು. ಜೇನುತುಪ್ಪ ಇದು ನ್ಯಾಚುರಲ್ ಆಗಿ ನನಗೆ ಸಿಕ್ಕಿದೆ. ಜೇನುತುಪ್ಪ ಒಬ್ಬರು ಮನೆಯಲ್ಲೇ ಮಾಡಿದಂತಹ ಜೇನುತುಪ್ಪ, ಇದನ್ನು ಉಪಯೋಗಿಸ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದಪ್ಪ ಇದೆ, ಕನ್ಸಿಸ್ಟೆನ್ಸಿಗೆ ಸಾಕಾಗ್ತಿಲ್ಲ ಅಂತ ಇದ್ದರೆ ಬೇಕಾದರೆ ರೋಸ್ ವಾಟರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ನೀವು ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು. ಒಂದು ಹಚ್ಚಿ 1/4 ಗಂಟೆ ಬಿಟ್ಟು ಮುಖ ಫೇಸ್ ವಾಶ್ ಮಾಡಿದರೆ ಇನ್ಸ್ಟಂಟ್ ಗ್ಲೋ ಸಿಗುತ್ತೆ ನಿಮಗೆ. ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ ಮನೆಯಲ್ಲಿ ಇರ್ತದೆ, ಆರಾಮ್ಸೆ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ರೋಸ್ ವಾಟರ್ ಮತ್ತು ಕಸ್ತೂರಿ ಅರಸಿನ ಇದು ಇಲ್ಲ ಅಂತಾದರೆ ತಗೊಳ್ಬೋದು, ತುಂಬ ಕಾಸ್ಟ್ಲಿ ಐಟಮ್ ಏನೂ ಅಲ್ಲ. ಮತ್ತು ಕಡಲೆ ಹುಡಿ ಹೇಗೂ ಮನೇಲಿರ್ತದೆ, ಜೇನುತುಪ್ಪ ಕೂಡ ಮನೇಲಿರ್ತದೆ. ಇಮಿಡಿಯೇಟಾಗಿ ನಾವು ಸ್ಕಿನ್ನನ್ನು ಗ್ಲೋ ಮಾಡಿಕೊಳ್ಳಿಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದನ್ನು ನೀವು ವಾರಕ್ಕೆ 2 ಸಲ 3 ಸಲ ಮಾಡೋದ್ರಿಂದ ಇನ್ನೂ ಕೂಡ ಬ್ರೈಟನ್ ಆಗುತ್ತೆ. ಇದನ್ನೇ ಉಪಯೋಗಿಸೋದ್ರಿಂದ ನೆಕ್ಕಿನ ಸುತ್ತ ಕಪ್ಪಿದ್ರೆ ಕೂಡ ಇದನ್ನು ಬಳಸಿಕೊಳ್ಬೋದು. ಫ್ರೆಂಡ್ಸ್, ವಿಡಿಯೋ ನೋಡಿದಲ್ಲ, ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಈಗ ನಾವು ಮುಖಕ್ಕೆ ಹಚ್ಚಿಕೊಳ್ಬೇಕು. ನಾನು ಆಲ್ರೆಡಿ ಫೇಸ್ ಎಲ್ಲ ರೆಡಿ ಮಾಡಿ, ಫೇಸ್ ಎಲ್ಲ ವಾಶ್ ಮಾಡಿ ರೆಡಿಯಾಗಿ ಕೂತಿದ್ದೇನೆ. ಇದು ಫೇಸ್ ಪ್ಯಾಕ್ ಕೂಡ ಇಲ್ಲಿ ರೆಡಿ ಆಗಿದೆ ನೋಡಿ. ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ಹಚ್ಚೋದ್ರಿಂದ ಇನ್ಸ್ಟಂಟಾಗಿ ನಮಗೆ ಫೇಸ್ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ. ಹಾಗೆ ನಮ್ಮ ಒಂದು ಟ್ಯಾನ್ ಎಲ್ಲ ಇರುವಂಥದ್ದೆಲ್ಲ ಹೋಗ್ತದೆ. ಹಾಗೆ ನಾವು ಇದರಲ್ಲಿ ಏನೆಲ್ಲ ಬಳಸಿದ್ದೇವೆ, ಇದು ಕಸ್ತೂರಿ ಅರಸಿನವನ್ನೇ ಬಳಸಿದ್ದೇವೆ. ಅದು ಸ್ಕಿನ್ನನ್ನು ತುಂಬ ಗ್ಲೋ ಆಗಿ ಮಾಡುತ್ತೆ. ರೋಸ್ ವಾಟರನ್ನು ಯೂಸ್ ಮಾಡಿದ್ದೇವೆ, ಅದು ಕೂಡ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ನಮ್ಮ ರೋಸ್ ವಾಟರ್. ಅದೇ ರೀತಿಯಲ್ಲಿ ಜೇನುತುಪ್ಪ ಇದೆ, ಅದು ಕೂಡ ಸ್ಕಿನ್ಗೆ ಗ್ಲೋ ಕೊಡುತ್ತೆ, ಶೈನಿಂಗ್ ಕೊಡುತ್ತೆ. ಜೇನುತುಪ್ಪ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಅದನ್ನು ಈಗ ರೆಡಿ ಆಯ್ತು ನೋಡಿ, ಹಚ್ಚಿಕೊಳ್ಳುವ. ನೋಡಿ, ಈ ಥರ ಫೇಸ್ ಪ್ಯಾಕ್, ಏನು ಗಿನ್ಸ್ ಅಂತ ಬೇಡ, ಜಸ್ಟ್ ನೀವು ಫಸ್ಟ್ ಫೇಸನ್ನು ಚಂದ ವಾಶ್ ಮಾಡ್ಕೊಂಡು ಬಂದು ಇದನ್ನು ಹಚ್ಚಿದ್ರೆ ಆಯಿತು. ಇಷ್ಟು ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು. ಬೇರೆ ಏನಿಲ್ಲ, ಕ್ಲೆನ್ಸ್ ಮಾಡೋದು, ಸ್ಕ್ರಬ್ ಮಾಡೋದು ಎಲ್ಲನೂ ಇದರಲ್ಲೇ ಆಗುತ್ತೆ. ಜೇನುತುಪ್ಪ ಇದೆ. ಫಸ್ಟ್ ನೀವು ಚಂದ ನೀರಲ್ಲಿ ಸ್ಕಿನ್ನನ್ನು ವಾಶ್ ಮಾಡ್ಕೊಂಡು ಬಂದರೆ ಆಯಿತು.
ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲನ್ನು ಈ ಕಡಲೆ ಹುಡಿ ಇದೆಯಲ್ಲ ಅದು ತೆಗೆಯುತ್ತೆ. ಈಗ ನೋಡಿ ಸ್ಕಿನ್ನಿಗೆಲ್ಲ ಹಚ್ಚಿಕೊಂಡಾಯಿತು. ಇನ್ಸ್ಟಂಟಾಗಿ ನಿಮಗೆ 1/4 ಗಂಟೆಯಲ್ಲಿ ಒಂದು ಫೇಶಿಯಲ್, ಹೊರಗೆ ಪಾರ್ಲರಲ್ಲಿ ನೀವು ಹೇಗೆ ಮಾಡಿ ಫೇಶಿಯಲ್ ಗ್ಲೋವನ್ನು ತಂದುಕೊಳ್ತೀರಾ ಅದೇ ರೀತಿ ಮನೆಯಲ್ಲಿ ಕೂಡ ಇನ್ಸ್ಟಂಟಾಗಿ ಗ್ಲೋ ಮಾಡ್ಕೊಳ್ಬೋದು. ಇಷ್ಟ ಆದರೆ ಆಯ್ತು ನೋಡಿ, ಶೈನಿಂಗ್ ಕಾಣಿಸ್ತೆ. ಯಾಕಂದರೆ ಜೇನುತುಪ್ಪ ಎಲ್ಲ ಇದೆ ಅಲ್ವಾ, ಅದರಲ್ಲಿ ತುಂಬಾ ಸ್ಕಿನ್ನಿಗೆ ಒಳ್ಳೆಯದು ಗ್ಲೋ ಆಗುವಂಥ ಅಂಶ ಇದೆ. ಹಾಗೆ ಇದು ರೋಸ್ ವಾಟರ್ ಇದೆ, ಅದೆಲ್ಲವೂ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಇನ್ಸ್ಟಂಟಾಗಿ ಬ್ರೈಟ್ ಆಗುತ್ತೆ. ಇದನ್ನು ಒಂದು ಎಷ್ಟೊತ್ತಾಗುತ್ತೆ ನಿಮ್ಗೆ ಅರ್ಜೆಂಟಲ್ಲಿ ಇದೆ ಅಂತ ಹೇಳಿ ಆದರೆ ಅರ್ಧ ಗಂಟೆ ಎಲ್ಲ ಇಡಬೇಕು ಅಂತಿಲ್ಲ. ಫ್ರೀ ಇದ್ದರೆ ಒಂದು ಅರ್ಧ ಗಂಟೆ ಅದನ್ನು ಒಣಗಿಸ್ಕೊಂಡು ಆಮೇಲೆ ಚಂದ ಮಸಾಜ್ ಮಾಡಿ ವಾಶ್ ಮಾಡಿ. ಅರ್ಜೆಂಟಲ್ಲಿ ಇದ್ದೀರಾ ಅಂತಂದರೆ 15 ಮಿನಿಟ್ಸಲ್ಲೇ ಮಸಾಜ್ ಮಾಡಿ ವಾಶ್ ಮಾಡಿ, ಆಯಿತಾ. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಈಗ ಒಣಗಿದೆ. ಇದಕ್ಕೆ ಒಂದೊಂದು ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ವಾಶ್ ಮಾಡ್ಕೊಂಡು ಬರ್ತೇನೆ. ಇನ್ಸ್ಟಂಟ್ ಗ್ಲೋ ಹೇಗಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ನೋಡಿ. ನೋಡಿ, ವಾಶ್ ಮಾಡ್ಕೊಂಡು ಬಂದೆ. ನೋಡಿ, ಇನ್ಸ್ಟಂಟ್ ಆಗ ಹೇಗಿತ್ತು ಮುಖ ನೋಡಿ, ಈಗ ಇನ್ಸ್ಟಂಟಾಗಿ ಎಷ್ಟು ಬ್ರೈಟ್ ಆಯಿತು ಮುಖ, ಎಷ್ಟು ನೈಸ್ ಆಯಿತು, ಸ್ಕಿನ್ನೆಲ್ಲ ಎಷ್ಟು ಗ್ಲೋ ಆಯಿತು ಅಂತ ಹೇಳಿ. ನೀವು ಇಲ್ಲೆಲ್ಲ ಕುತ್ತಿಗೆ ಸುತ್ತ ಕಪ್ಪಿರೋದಕ್ಕೆ ಕೂಡ ಇನ್ಸ್ಟಂಟಾಗಿ ಬ್ರೈಟ್ನೆಸ್ ಬರುತ್ತೆ. ಯಾಕೆಂದರೆ ಜೇನುತುಪ್ಪದಲ್ಲಿ ಅಷ್ಟು ಪವರ್ ಇದೆ. ಜೇನುತುಪ್ಪ, ಕಸ್ತೂರಿ ಅರಸಿನ ಎಲ್ಲ ನೋಡಿ ಎಷ್ಟು ಬ್ರೈಟ್ ಆಯಿತು ಅಂತೇಳಿ ಈಗ ಮುಖ. ಆಗದಿಂದ ತುಂಬಾ ಗ್ಲೋ ಬಂದಿದೆ, ಇನ್ಸ್ಟಂಟ್ ಗ್ಲೋ. ಇದನ್ನು ಮಾಡಿ ನೀವು ಇನ್ನೀಗ ಮದುವೆಗೆ ಏನಾದರೂ ಫಂಕ್ಷನಿಗೆ ಹೋಗೋದಾದರೂ ಒಂದು ಅರ್ಧ ಗಂಟೆ ಬಿಟ್ಟು ಮೇಕಪ್ ಮಾಡ್ಕೊಳ್ಬೋದು, ಮೇಕಪ್ ಮಾಡಿ ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಈ ಸ್ಕಿನ್ ಫೇಶಿಯಲ್ ಮಾಡಿದ ಮೇಲೆ ಆಮೇಲೆ ಸುಮ್ಮನೆ ಬಿಡಬಾರ್ದು ಸ್ಕಿನ್ನನ್ನು. ನಾವು ಕಡಲೆ ಹುಡಿ ಎಲ್ಲ ಹಾಕಿರ್ತೇವಲ್ಲ, ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮಾಮಾ ಅರ್ತ್ ಅವರದ್ದು ಇದು ಡೈಲಿ ಗ್ಲೋ ಫೇಸ್ ಸಿರಮ್ ಅಂತ ಫೇಸ್ ಸಿರಮ್ ಇದೆ. ಮಾಮಾ ಅರ್ತ್ ಅವರದ್ದು ಫೇಸ್ ಸಿರಮನ್ನು ಹಚ್ಕೊಳ್ತಾ ಇದ್ದೇನೆ. ನೀವು ಫೇಸ್ ಸಿರಮ್ ಆದರೂ ಹಾಕ್ಕೊಳ್ಬೋದು ಅಥವಾ ಮಾಯಿಶ್ಚರೈಸರ್ ಇದ್ದರೆ ಅದಾದರೂ ಹಚ್ಕೊಳ್ಬೋದು. ಜಸ್ಟ್ ಇದು ಸಿರಮ್ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇದು ಸ್ವಲ್ಪನೇ ಸಾಕು. ಇದನ್ನು ಡೈಲಿ ಹಚ್ಕೊಳ್ಳೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ. ನಾನಂದರೆ ನೈಟ್ ಹಚ್ಕೊಳ್ತೇನೆ ಯಾವಾಗಲೂ, ಅಥವಾ ಈ ಥರ ಫೇಸ್ ಸ್ಕ್ರಬ್ ಫೇಶಿಯಲ್ ಎಲ್ಲ ಮಾಡಿದರೆ ಈ ಥರ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗಲ್ಲ, ಮಾಯಿಶ್ಚರೈಸರ್ ಸಿಗುತ್ತೆ ಸ್ಕಿನ್ನಿಗೆ. ನೋಡಿ, ನಮ್ಮ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡ್ತದೆ ಈ ಕಸ್ತೂರಿ ಅರಸಿನ ಅಂತ ಹೇಳುವಂಥದ್ದು. ಒಂದು 35 ನಂತರ ನಮ್ಮ ಏಜ್ ಎಲ್ಲ ಶ್ರಿಂಕ್ ಆಗುತ್ತಲ್ಲ, ಅದೆಲ್ಲ ಈ ಏಜ್ ಎಲ್ಲ ಕಾಣಿಸಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನೀವು ಕೂಡ ಈ ರೆಮಿಡಿಯನ್ನು ಮನೆಯಲ್ಲಿ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ನನಗೆ ತಿಳಿಸಿ. ನಿಮ್ಮ ಸ್ಕಿನ್ ಇನ್ಸ್ಟಂಟಾಗಿ ಗ್ಲೋ ಆಗಿದೆ ಅಂತ ಹೇಳಿ. ಇನ್ನು ಸೆಕೆ ಸ್ಟಾರ್ಟ್ ಆಯ್ತು ನೋಡಿ, ಮಳೆ ಕಡಿಮೆ ಆಯಿತು, ಇನ್ನು ಸ್ವೆಟ್ ಆಗ್ತದೆ, ಸ್ಕಿನ್ ಟ್ಯಾನ್ ಆಗ್ತದೆ, ಡಲ್ ಆಗ್ತದೆ. ಅಂಥ ಟೈಮಲ್ಲಿ ಇಂಥ ಇನ್ಸ್ಟಂಟ್ ಗ್ಲೋ ಹೋಮ್ ರೆಮಿಡೀಸನ್ನು ನಾವು ಯೂಸ್ ಮಾಡಿದರೆ ಸ್ಕಿನ್ ಕೂಡ ಗ್ಲೋ ಆಗಿರ್ತದೆ, ಡ್ರೈ ಅಂತ ಅನಿಸೋದಿಲ್ಲ, ಹೈಡ್ರೇಟ್ ಆಗಿರ್ತದೆ.
ಈ ರೀತಿ ಹೋಮ್ ರೆಮಿಡೀಸಿಗೋಸ್ಕರ ಅರ್ಚನಾ ಗ್ಲಾಮರ್ ಗೈಡನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇನೆ ಬೇರೆ ಬೇರೆ ಸ್ಕಿನ್ ಟಿಪ್ಸ್ ಜೊತೆ ಹಾಗೆ ಹೇರ್ ಕೇರ್ ಟಿಪ್ಸ್ ಜೊತೆ ಸ್ಕಿನ್ ಕೇರ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.